ಕಂಗ್ರಾಚುಲೇಷನ್ಸ್. ಅಂದರೆ ಹೇಳ್ತಾ ಇದ್ರು ಮಂಜು ಸರ್, ಒಂದು ಚಿತ್ರೋದ್ಯಮದಲ್ಲಿ ಮಾಡಿರುವಂಥ ಕೆಲಸಕ್ಕೆ ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಆಯಾಮಗಳಿಗೆ ಕೆಲಸ ಮಾಡಿರುವಂಥದ್ದಕ್ಕೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ, ಹಿರಿಯರೇ, ಎಲ್ಲ ಸ್ನೇಹಿತರೆ, ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಪ್ರೀತಿಯ ಮೆಹ್ತಾ ಸರ್, ಕನ್ನಡ ಇಂಡಸ್ಟ್ರಿಯ ದಿಗ್ಗಜ ನಿರ್ಮಾಪಕರು, ಅವರು ಬಂದಿದ್ದು ಭಾಳ ನನಗೆ ಖುಷಿ ಕೊಟ್ಟಿದೆ. ಮತ್ತು ನಿರ್ಮಾಪಕರಾದಂಥ ನಮ್ಮ ರಾಜೇಶ್ ಸರ್, ನವರಸನ್ ಅವರು, ಮಾಧವ್ ಕಿರಣ್ ನನ್ನ ಸ್ನೇಹಿತರು, ಜಿಮ್ ರವಿಯವರು ಎಲ್ರಿಗೂ ಗೊತ್ತು, ಚಿರಂಜೀವಿಯವ್ರ ಫ್ಯಾಮಿಲಿಯಿಂದ ಹಿಡಿದು ಕರ್ನಾಟಕದ ಫ್ಯಾಮಿಲಿವರೆಗೂ ಅವರು ಎಲ್ರಿಗೂ ಬೇಕಾಗಿರೋರು. ವಿಶೇಷವಾಗಿ ನನ್ನ ಅಣ್ಣ KAS ಆಫೀಸರ್, ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣಾಧಿಕಾರಿಗಳಾಗಿದ್ದರು ಡಿಸ್ಟಿಕ್ಕಲ್ಲಿ. ಸೊ ಅಣ್ಣ ನನಗೆ ಯಾವಾಗಲೂ ಬೆನ್ನೆಲುಬು, ಇನ್ಸ್ಪಿರೇಷನ್ನು, ಮೋಟಿವೇಶನ್ನು, ನನ್ನೆಲ್ಲ ತಿದ್ದೋದು, ನನ್ನ ಪ್ರತಿಯೊಂದಕ್ಕೂ ಅವರು ಭಾಳ ಬುದ್ಧಿಜೀವಿಗಳು. KAS ಆಫೀಸರ್ ಅವರು ಕೂಡ ಡಾಕ್ಟರೇಟ್ ಇರತಕ್ಕಂಥ ವ್ಯಕ್ತಿ, ನಿಜವಾಗ್ಲೂ PhD ಮಾಡಿ ಡಾಕ್ಟರೇಟ್. ಅವರು ನಮಗೆ ಗೌರವ ಡಾಕ್ಟರೇಟು, ಅವರು ರಿಯಲ್ ಆಗಿ ಓದಿ ತಗೊಂಡಿರ್ತಕ್ಕಂಥ ಡಾಕ್ಟರ್ ಅವರು. ಈ ಒಂದು ಡಾಕ್ಟರೇಟ್ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಇದನ್ನು ನನ್ನನ್ನು ಡಾಕ್ಟರ್ ಆಗ್ತೀನಿ ಅಂತ ಓದಿಸ್ತಾಯಿದ್ರು. ದೇವರಾಣೆಗೂ ನಾನು ಡಾಕ್ಟರ್ ಆಗಲಿಲ್ಲ, ನಮ್ಮ ತಮ್ಮ ಡಾಕ್ಟರ್ ಆದರು. ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು, ನನ್ನ ತಮ್ಮ, ನನ್ನ ಚಿಕ್ಕ ಮಗ ಡಾಕ್ಟರ್ ಆದ ಬಿಡು ಅಂತ. ನಮಗೂ ಒಂದು ಹೆಮ್ಮೆ ಇತ್ತು, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಈಡೇರಿಸಿದ್ರು ಅಂತ. ಇನ್ನೊಬ್ಬ ನನ್ನ ತಮ್ಮ ಶೇಖರ್, ಅವನು MTech ಎಲ್ಲ ಒಳ್ಳೆ ಎಜುಕೇಷನ್ ಇರೋದಿಲ್ಲ. ನಾನು BCom ಅಷ್ಟೇ ಓದಿರೋದು ನಾನು. ಬಟ್ ಅದೇ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನಂಗೆ ತುಂಬ ಒಲವಿತ್ತು. ನನಗೆ ಏನು ಇಷ್ಟನೋ ಅದು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನಾನು ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ, ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ, ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ. ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ, ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನಂದು 10 ವರ್ಷದಿಂದ ಒಂದು ಕಾನ್ಸೆಪ್ಟ್ ಮಾಡಿ ನನ್ನದೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಇವತ್ತಿಗೂ ಮಾಡ್ತಾ ಇದ್ದೀನಿ. ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು, ಎಲ್ಲ 10 ವರ್ಷಗಳಿಂದಲೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಿದ್ದೀನಿ. ಇವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ವಿಚಾರ, ನಾನು ಹೇಳ್ಕೊಂಡು ಇಲ್ಲ, ಇದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳಿವೆಲ್ಲ. ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಸರ್ಸ್ ಟೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ, ಸರ್ ಸುಮ್ಮನೆ ರೀ ಸರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ. ಇಲ್ಲ, ಈ ಬರ್ಡೇಗೆ ನಿಮಗೆ ಕೊಡಬೇಕು ನಾವು, ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ. ತಾಜ್ ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು 4,000 ಸ್ಕ್ರೀನಲ್ಲಿ ಒಂದು 30-45 ದೇಶಗಳಲ್ಲಿ ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು, ಇದೆಲ್ಲ ನಾಟ್ ಈಸಿ. ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ, ಶಿಡ್ಲಘಟ್ಟದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ. ನಿಮ್ಮ ಊರಿಗಿರ್ಬೋದು, ಇವೆಲ್ಲವೂ ಸಮಾಜಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್. 10 ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಡ್ಬಂದು ಹೇಳಿದಾಗ ಇಲ್ಲ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಾನು ಡಾಕ್ಟ್ರ್ ಓದಿಲ್ಲ ಅಂದ್ರೆ ಈಗ ಡಾಕ್ಟ್ರೇಟ್ ಬರ್ತಾರೆ ತಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ. ಅವರು ನಗ್ತಿದ್ರು, ಖುಷಿಪಟ್ಟರು. ಸೊ ಈ ಒಂದು ಡಾಕ್ಟ್ರೇಟ್ ಅಂತ ಏನೋ ಬಂದಿದ್ರೆ ಇದು ನನ್ನ ತಂದೆದು, ಇದು ನಂದಲ್ಲ, ಅವ್ರು ಆಸೆ ಪಟ್ಟಿದ್ದು ಮತ್ತು ನೀವುಗಳು ಕೊಟ್ಟಿದ್ದು. ಸೊ ನನಗೆಲ್ಲ ಒಂದು ಕಡೆ ಈಗ ಜಸ್ಟ್ ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಶಿವಣ್ಣ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು. ಅಣ್ಣ ನಾನು ನಿನ್ನ ತಮ್ಮ ಚಂದ್ರು ಅಣ್ಣ ಅಂದೆ. ಅಕ್ಕ ನನಗೆ ತುಂಬ ಇಷ್ಟ ಶಿವಣ್ಣ ಗೀತಕ್ಕ ಅವರು. ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮನೆಗೆ ಹತ್ರ, ಚಂದ್ರು ಎಲ್ಲಿದೆ ಮನೆ ಹತ್ರ ಬಾ ಅಂತ ಕರಿ ಅಂತ ನನಗೆ ತುಂಬ ಇಷ್ಟಪಡ್ತಕ್ಕಂಥ, ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ ಗೀತಕ್ಕ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಅವರೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಂಗೆ ಅಕ್ಕ, ನನ್ನ ತಮ್ಮ ಅಷ್ಟೇ ಅಕ್ಕ ಅಂತಂದೆ. ಸೊ ಅದು ನನಗೆ ದೊಡ್ಡ ಗಿಫ್ಟು. ನನ್ನ ತಂದೆ, ಶಿವಣ್ಣ, ಗೀತಕ್ಕ, ನನ್ನ ಹೆಂಡತಿ, ಮೇಯ್ನು ನನ್ನ ಹೆಂಡತಿ, ನನ್ನ ತಮ್ಮಂದರು, ನನ್ನ ಕುಟುಂಬ, ನನ್ನ ಮಕ್ಕಳು ಮತ್ತು ನನ್ನ ಸ್ನೇಹಿತರುಗಳು, ನಮ್ಮ ಮೂರ್ತಿಯವರು ಇರ್ಬೋದು, ನನಗೆಲ್ಲ ಈ ಥರ ರವಿ ಅವರು ಇರ್ಬೋದು, ನನ್ನ ಫ್ರೆಂಡು ನವರಸನ್ ಅವರು, ಎಲ್ಲದಕ್ಕಿಂತ ಹೆಚ್ಚಿಗೆ ವೆಂಕಿ ಸರ್ ಇವತ್ತು ಹೇಳಿದೆ ನಾನು, ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗಿ ಬಂದೆ ಹೋದ ವಾರದಲ್ಲಿ. ಸರ್ ಗೊತ್ತಿಲ್ಲ ಸರ್, ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಂಗೆ ವೆಂಕಿ ಸರ್ ನೆನಪಾಗ್ತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲ ಸತ್ಯ ವೆಂಕಿ ಸರ್, ಅಂದರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ, ಅವ್ರ ಮಾತು ಒಂದು ಯಾವತ್ತೂ ನೆಗೆಟಿವ್ ಮಾತು ಮಾತಾಡಲ್ಲ. ಚಂದ್ರವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ, ಚಂದ್ರವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಅಯ್ಯೋ ಯಾರು ಹೇಳ್ತಾರೆ ಸರ್, ಇವತ್ತೆಲ್ಲ ಜೊತೆಯಲ್ಲಿರೋರೇ ಊಟ ಇಟ್ಬಿಟ್ಟು ಹಿಂದ್ಗಡೆ ಸ್ಕೆಚ್ ಹಾಕೋಂಥ ದಿನಗಳಿಗೂ ಭಯ ಆಗುತ್ತೆ. ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಮತ್ತು ನನ್ಗೆ ಯಾವಾಗಲೂ ನಮ್ಮ ಉದಯ್ ಮೆಹ್ತಾ ಸರ್ ನನ್ಗೆ ಭಾಳ ಮೋಟಿವೇಶನ್ ಸರ್. ಅವ್ರದ್ದು ಮಾರ್ಟಿನ್ ಅಂತ 100 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ. ನಾನು ಅವ್ರ ಹಿಂದೆ ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ, ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾ ಇದ್ವಿ. ದೇವರು ಎಲ್ಲ ಅಂದ್ಕೊಂಡಾಗೆ ನನ್ನನ್ನು
ಒಂದು ಇದಕ್ಕೆ ಬಂದ್ಬಿಟ್ಟು ಯಾರೇನು ಅನ್ಕೊಂಡ್ರು ಕೂಡ ನಾನು ಪಾಸ್ ಆಗ್ಬಿಟ್ಟೆ ಆ ಕಡೆಗೆ. ನಮ್ಮ ಮೆಹ್ತಾ ಸರ್ ಚೆನ್ನಾಗಿ ಮಾಡಿದ್ರು, ಅವ್ರೇನು ಕಡಿಮೆ ಮಾಡಿ ಅಯ್ಯೋ ಅವರು ಎಕ್ಸ್ಟ್ರಾಡಿನರಿ ಮಾಡಿದ್ರು ಬಿಡಿ, ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು. ಸೊ ನಾನು ಏನಕ್ಕೆ ಉದಯ್ ಮೆಹ್ತಾ ಸರ್ ಇದು ಮಾಡ್ತೀನಿ ಅಂತಂದರೆ, ಒಂದು ಮಾರ್ಟಿನ್ ಅಂತ ಸಿನಿಮಾ ತೆಗೆದು ಎಲ್ಲರೂ ಮೆಹ್ತಾ ಸರ್ ಲಾಸ್ ಆದರು ಅನ್ನೋ ಟೈಮಲ್ಲಿ ನಂಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರು ಅವರು. ಇವತ್ತು ಅವ್ರ ಆಫೀಸು ಸದಾಶಿವ ನಗರ ಸರ್. ನೀವು ನಿನ್ನೆ 1 ಅವರ್ ಮಾತಾಡಿದವ್ರ ಜೊತೆ ಸರ್, ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ. ಇವತ್ತು ಆಫೀಸು 100 ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ. ಒಬ್ಬ ನಿರ್ಮಾಪಕ ಎಲ್ಲೋ ಒಂದು ಕಡೆ ಸೋಲ್ತೀನಿ ಅಂದರೆ ಇನ್ನೊಂದು ಕಡೆ ಡಬ್ಬಂತ ಎದ್ದೇಳೋದಿದೆಯಲ್ಲ, ಅದು ಒಬ್ಬ ಮನುಷ್ಯನ ತಾಕತ್ತು, ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಮಾಡ್ತಾ ಇದ್ದೀನಿ. ಅಂದರೆ ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಚಂದ್ರು ಅಂತಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಒಂದು ಸಿನಿಮಾ ಓಕೆ ನಾನು ಗೆಲ್ಸಿದ್ದೀನಿ, ತಾಜ್ ಮಹಲ್, ಕಬ್ಜಾ ಎಲ್ಲ ಮಾಡಿದ್ದೀನಿ, ಇದು ನನ್ನ ತುಂಬ ಖುಷಿ, ನಿಮಗೇನೋ ರಂಜಿಸಬೇಕು ಅಂತ. ಇದು ಹೊರತುಪಡಿಸಿ ನಾನು ರೈತನ ಮಗ, ಇದರಿಂದ ನಂದು ಕೃಷಿ ಇದೆ, ನಂದು ಕೃಷಿ ಹೊಂಡಗಳಿದೆ, ನಂದು ಮೀನುಗಾರಿಕೆ ಇದೆ, ನನ್ನ ತೋಟ ಇದೆ, ದಾಳಿಂಬೆ ಹಾಕ್ತಿದ್ದೀನಿ, ದ್ರಾಕ್ಷಿ ಇದೆ, ರೇಷ್ಮೆ ಇದೆ, ಇದೆಲ್ಲವೂ ನಾನೇ ಮಾಡ್ತೀನಿ. ನನ್ನ 4 ಗಂಟೆಗೆ ಅವ್ರು ಎಲ್ಲಿದ್ದೀನಿ ಅಂತ ತೋಟದಲ್ಲಿದ್ದೀನಿ ಅಂದೆ. ನನ್ನ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೆ. ಸೊ 10 ಗಂಟೆವರೆಗೂ, ಬೆಳಗ್ಗೆ 7 ಗಂಟೆಗೆ ಎದ್ದು ಸಿನಿಮಾ ಕೆಲಸ ಕೃಷಿ ಮಾಡ್ತೀನಿ. ಇದು ಬೆಳಗ್ಗೆ 7ರಿಂದ 2-3 ಗಂಟೆವರೆಗೂ ಸಿನಿಮಾ ಕೃಷಿ ಮಾಡ್ತೀನಿ. 3 ನಂತರ ರಾತ್ರಿ 9 ಆಗಲಿ ತೋಟಕ್ಕೆ ಹೋಗಿ ನನ್ನ ತಂದೆ ಬಳುವಳಿ ಕೊಟ್ಟಿರ್ತಕ್ಕಂಥ ಆ ಕೃಷಿನೂ ಮಾಡ್ತೀನಿ. ಇದರ ಮಧ್ಯದಲ್ಲಿ ಈ ಥರ ನಮ್ಮ ಹಿರಿಯರುಗಳು ಇನ್ಸ್ಪೈರ್ ಮಾಡ್ತಾರೆ, ಆ ಥರ ಬೇರೆ ಬೇರೆ ಏನೇನಾಗುತ್ತೆ. ಈಗ ನಮ್ಮ ಮಂಜಣ್ಣ ಸರ್ ಇದ್ದಾರೆ, ಇದೊಂದೇ ಮಾಡಬೇಡ, ಅದು ಮಾಡು, ಇದು ಮಾಡು ಅಂತಾರೆ. ಎಲ್ಲ ಕೆಲಸಗಳು ತೊಡಸ್ಕೊಂಡು ಎಲ್ಲ ಕೆಲಸಗಳು ಮಾಡೋದಕ್ಕೆ ಇನ್ಸ್ಪೈರ್ ನೀವು. ನಾನು ಏನೇ ಮಾಡಿದ್ರು ಕೂಡ ಇವತ್ತು ಚಂದ್ರು ಚಂದ್ರು ಅನ್ನೋ ಬ್ರ್ಯಾಂಡ್ ಮಾಡಿದವರು ನಾನು ಯಾವಾಗಲೂ ನೆನೆಸ್ಕೋತೀನಿ. ಯಾರು ಏನಂದ್ರೆ ನನಗೇನಿದಿಲ್ಲ, ಆಮೇಲೆ ಯಾರು ನನಗೇನು ಊಟ ಹಾಕಲ್ಲ, ನನಗೆ ನಾನೇ ದುಡಿಬೇಕು, ನಾನೇ ಬೆಳಿಬೇಕು. ಚಂದ್ರು ಅಂತ ಬ್ರ್ಯಾಂಡ್ ಮಾಡಿದವರು ತಾಜ್ ಮಹಲಿಂದ ಕಬ್ಜಾವರೆಗೂ ನೀವುಗಳು ಸರ್. ನಿಮ್ಮ ಸಪೋರ್ಟಿಂದನೇ ಚಂದ್ರು ಆಗಿದ್ದು. ಇವತ್ತು ಚಂದ್ರುನ ಒಂದಷ್ಟು ನನ್ನ ಸಮಾಜ ಪರ ಕೆಲಸಗಳು ಸೇರಿಕೊಂಡು ಡಾಕ್ಟರ್ ಚಂದ್ರು ಮಾಡಿರ್ಬೋದು. ಅದು ನಾನು ಚಂದ್ರು ಆಗೇ ಇರ್ತೀನಿ. ಡಾಕ್ಟರ್ ನಾನು ಮುಂದೆ ಹಾಕ್ಕೊಂಡು ಅದನ್ನು ಬೀಗ ಹಾಕೆಲ್ಲ ನಾನು ಹೋಗಲ್ಲ. ಅದು ನೀವು ಕೊಟ್ಟಂಥ ಒಂದು ಗೌರವನ ನಾನು ಬೇಡ ಅನ್ನಲ್ಲ, ಇಟ್ಕೋತೀನಿ. ಇನ್ನೂ ಮಾಡೋದು ತುಂಬ ಇದೆ. ಆ್ಯಕ್ಚುಲಿ ಏನೂ ಮಾಡಿಲ್ಲ ನಾನು ಏನೇನೂ ಮಾಡಿಲ್ಲ. ನಾನು ಮಾಡೋದು ತುಂಬ ಇದೆ. ಈಗ 45 ವರ್ಷ ನನಗೆ. ಇಲ್ಲಿಂದ ಶುರು ಮಾಡ್ತೀನಿ. ನಿಜವಾದ ಸಿನಿಮಾ, ನಿಜವಾದ ಬಿಸ್ನೆಸ್ಸು ಅಥವಾ ರೈತರ ಕ್ಷೇತ್ರದಲ್ಲಿ ಈಗ ದಾಳಿಂಬೆ ಮಾಡ್ತಿದ್ದೀನಿ, ದ್ರಾಕ್ಷಿ ಮಾಡ್ತಿದ್ದೀನಿ. ಅಲ್ಲಿ ಅಷ್ಟೇ 2 ಕ್ಷೇತ್ರದಲ್ಲೂ ಕೂಡ ಈಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈಗ ನನಗೆ ಮೆಚ್ಯೂರಿಟಿ ಬಂದಿದೆ, ಬುದ್ಧಿ ಬಂದಿದೆ, ಜ್ಞಾನ ಬಂದಿದೆ, ಈ ಒಳಗಡೆ ಎಲ್ಲ ಹುಟ್ಟಿದೆ. ಇದನ್ನು ಆಚೆ ಈಗ ಕೊಡಬೇಕು. ಈಗ ಇಷ್ಟು ದಿನ ಹೊರಗಡೆ ಬಂದಿದ್ದು ತಗೊಳ್ತಿದ್ದೆ, ಜ್ಞಾನ ಅನ್ನೋದನ್ನು ಹೊರಗಡೆ ಜ್ಞಾನ ಅಂತ ತುಂಬಿಸ್ಕೊತಿದ್ದೆ. ಅಂದರೆ ಈ ಕೆಟ್ಟದ್ದು ಒಳ್ಳೆಯದು ಸೇರ್ಕೊಳ್ತಿತ್ತು. ಈಗ ಆ್ಯಕ್ಚುಲಿ ನನಗೆ ಜ್ಞಾನೋದಯ ಆಗಿದೆ. ಈಗ ನನ್ನ ಆತ್ಮದಿಂದ, ನನ್ನ ಒಂದೇನಂತ ನಾಭಿಯಿಂದ ಈಗ ನನಗೆ ಜ್ಞಾನ ಬಂದಿರೋದನ್ನು ಆಚೆ ತೆಗಿಬೇಕು. ಅಂದರೆ ಸಿನಿಮಾಗಳು ಮಾಡಬೇಕು. ಭಾಳ ಟಫ್ ಇದೆ ಇವತ್ತಿನ ಏನು ಕಾಲಘಟ್ಟ. ಸಿನಿಮಾ ರಂಗದಲ್ಲಿ ಟಫ್ ಅಂತಂದರೆ ನೆಗೆಟಿವ್ ಆಗಿ ಏನು ಭಾವಿಸಂಗಿಲ್ಲ ಸರ್. ಹುಟ್ಟಿಸಿದ ದೇವರು ಇದ್ದಾರಲ್ಲ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದಷ್ಟು ವಿದ್ಯಮಾನದಲ್ಲಿ ನಾನು ನೋಡ್ತಾ ಇದ್ದೀನಿ, ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಎಲ್ಲ ಭಯ ಪಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಏನು ಭಯ ಪಡೋಂಗೇನಿಲ್ಲ ಸರ್. ದೇವರು ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಏನು ಸರ್, ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಫಸ್ಟ್ ಜನ್ಮ ಕೊಡಲ್ಲ, ಆ ಮಗುಗೆ ಊಟನ ಕ್ರಿಯೇಟ್ ಮಾಡ್ತಾನೆ. ತಾಯಿಗೆ ಹಾಲನ್ನ ಕೊಟ್ಟು ಆಮೇಲೆ ಮಗುಗೆ ಜನ್ಮ ಕೊಡ್ತಾನೆ. ಒಂದು ಹುಟ್ಟೋ ಮಗುಗೇನೆ ದೇವರು ಊಟ ರೆಡಿ ಮಾಡಿಕೊಡ್ತಾನೆ ಅಂತಂದರೆ ಇಂಡಸ್ಟ್ರಿಗೂ ಅಷ್ಟೇ. ಏನು ಕೆಟ್ಟ ದಿನಗಳೇನಲ್ಲ, ಒಳ್ಳೆ ದಿನಗಳೇ. ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಇವಾಗ, ಗ್ಲೋಬಲೈಸ್ಡ್ ಆಗಿದೆ, ನ್ಯಾಷನಲೈಸ್ಡ್ ಆಗಿದೆ. ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡಬೇಕು. ಸೊ ಇತ್ತೀಚೆಗೆ ಏನಂತಂದರೆ ನಾವು ಡಿಜಿಟಲಲ್ಲಿ, ಸ್ಯಾಟಲೈಟು ಡಿಜಿಟಲ್ಗೆ ಎಲ್ಲೋ ಒಂದು ಕಡೆ ಅಪ್ಪನ ಹಾಕಿದ್ದು ಮರದ ಥರ ನಾವು ತಪ್ಕೊಂಡ್ಬಿಟ್ವಿ. ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ವಿ ನಾವು. ಅದು ಇಲ್ಲದೆ ಇದ್ರೆ ಸಿನಿಮಾ ಮಾಡೋಕ್ಕಾಗಲ್ವೇನೋ ಅಂತ ನಾವೆಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಚೂರು ಕಷ್ಟದ ದಿನಗಳು ಅಂದ್ಕೊಳ್ತೀನಿ. ಅದನ್ನು ಪಾರು ಮಾಡಿಕೊಂಡ್ರೆ ಥಿಯೇಟ್ರಿಗೆ ನಾವು ಸಿನಿಮಾ ಮಾಡಿದ್ರೆ ಇವತ್ತು ಡೆಫಿನೆಟಾಗಿ ಜನ ಸಿನಿಮಾ ನೋಡ್ತಾರೆ. ಯಾಕೆ ಸೂಫ್ರಮ್ ಶೋ ನೋಡಲಿಲ್ವಾ ಸರ್, ಕಾಂತಾರ ನೋಡಲಿಲ್ವಾ ಸರ್? ಚಿಕ್ಕ ಸಿನಿಮಾನೂ ನೋಡ್ತಾರೆ, ದೊಡ್ಡ ಸಿನಿಮಾನೂ ನೋಡ್ತಾರೆ ಸರ್. ನಾನು ಕಬ್ಜಾ ಸಿನಿಮಾನೂ ನೋಡಿದ್ದಾರೆ ಸರ್. ಕಬ್ಜಾ ಸಿನಿಮಾ ನೋಡದೆ ಹೋಗಿದ್ದ ಇಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ಎನಿವೆ ಅದು ಒಂದು ಬೇರೆ ಥರದ ಸ್ಟ್ರಾಟಜಿಗಳು ಮಾಡಬೇಕು, ಸಿನಿಮಾ ಮಾಡಬೇಕು, ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಫಸ್ಟು. ಇವತ್ತು ಏನಂತಂದರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದು ಕೂಡ ಎಲ್ಲೋ ಒಂದು ಕಡೆ ಡಿಸ್ಅಡ್ವಾಂಟೇಜು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಅದು ತಪ್ಪು ಅಂತ ಹೇಳಲ್ಲ. ಇವತ್ತು ಸಿನಿಮಾಗಳನ್ನ ಇವತ್ತು ನಾವು ಮೊಬೈಲಲ್ಲೇ ಸಿನಿಮಾ ಮಾಡ್ಬಿಡ್ತೀವಿ. ಸೊ ಕ್ವಾಲಿಟಿ ಸಿನಿಮಾ ಕೇಳ್ತಾರೆ. ಅದು ನಮ್ಮ ಕರ್ನಾಟಕದವ್ರಿಗೆ ತುಂಬ ತುಂಬ ಚಾಲೆಂಜಿಂಗ್ ಇದೆ. ಏನಕ್ಕೆ ಅಂತಂದರೆ ಈ ಎಲ್ಲ ಸಿನಿಮಾ ನೋಡ್ತೀವಿ ನಾವು. ಮಲಯಾಳಂ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ. ಮತ್ತೆ ಸರ್ ಎಲ್ಲ ಸಿನಿಮಾನು ನೋಡಿ ಬಿರಿಯಾನಿ ತಿಂತೀವಿ, ಕಬಾಬ್ ತಿಂತೀವಿ, ಎಲ್ಲ ತಿಂದು ನಮ್ಮ ಮನೆಯಿಂದ ಏನೋ ಒಂದು ಅನ್ನ, ರಸ, ಚಿತ್ರಾನ್ನ ಏನೋ ಒಂದು ರೆಡಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಮ್ಗೇನು ಅನ್ಸುತ್ತೆ, ಇದು ನಮ್ಮ ಮನೆದು ಬಿಡು ಅನ್ನೋ ಥರ ಅನಿಸ್ಬಿಡುತ್ತೆ. ಅದೆಲ್ಲ ಕಾಮನ್. ಅದು ಹಿತ್ತಲಗಡೆ ಮದ್ದಲ್ಲ ಅಂತ. ಫಸ್ಟು ನಮ್ಮ ಪ್ರೇಕ್ಷಕರು ನಮ್ಮ ಮನೆ ಊಟನ ಫಸ್ಟ್ ಇಷ್ಟಪಡಬೇಕು. ನಮ್ಮ ಮನೆ ಡೈರೆಕ್ಟರ್ಗಳಿಗೆ, ನಮ್ಮ ಮನೆ ಪ್ರೊಡ್ಯೂಸರ್ಗಳಿಗೆ ಒಂದು ಕಡೆ ಇದನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ ನಾನು. ಇದನ್ನು
ತುಂಡಾಗಿ ಕಟ್ ಮಾಡಿ ಇದನ್ನು ಅಪಪ್ರಚಾರ ಆಗೋದು ಬೇಡ. ನೀಟಾಗಿ ಫಸ್ಟ್ ನಮ್ಮ ಡೈರೆಕ್ಟರ್ಗಳನ್ನ, ನಮ್ಮ ಪ್ರೊಡ್ಯೂಸರ್ನ, ನಮ್ಮ ಮನೇನ ಫಸ್ಟ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ನಿಮ್ಮಿಂದ ಶುರುವಾಗುತ್ತೆ. ಎಲ್ಲರೂ ಒಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ ಸರ್. ಎಂತೆಂಥ ಸಿನಿಮಾ, ಯುದ್ಧಕಾಂಡ ಇರ್ಬೋದು, ಇನ್ನೊಂದು ತುಂಬ ಸಿನಿಮಾಗಳು ನಮ್ಮವು ಬಂತು. ಮಲಯಾಳಮಿಂದ ಅದೇ ಥರ ಪ್ಯಾಟರ್ನ್ ಸಿನಿಮಾ ಬಂದಿದೆ, ಎಲ್ಲ ಖುಷಿಪಟ್ಟು ನೋಡ್ಬಿಡಿ ಅದು ನೋಡ್ದ ಅಂತಾರೆ. ಅರೆ ಯುದ್ಧಕಾಂಡ ಅಂತ ಅಜಯ್ ರಾವ್ ಅವ್ರದ್ದು ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಸುಮಾರು ಒಂದು 2-3 ಚಿಕ್ಕ ಚಿಕ್ಕ ಸಿನಿಮಾಗಳು ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಯಾರೂ ನೋಡೇ ಇಲ್ಲ, ನೋಡ್ದಂತ ಕೇಳೂ ಇಲ್ಲ. ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಅಷ್ಟು ನೋಡಿ, ಚೆನ್ನಾಗಿಲ್ಲದೆ ಇದ್ದರೆ ನೀವು ಹೇಳಿ, ತಪ್ಪೇನೂ ಇಲ್ಲ, ತಿದ್ಕೋತೀವಿ. ನಾವೇನು ನಿಮಗಿಂತ ದೊಡ್ಡವರಲ್ಲ. ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ, ನೀವು ಕೊಟ್ಟಿದ್ದೇ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೇಕ್ಷಕರು ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ಚಂದ್ರು ಏನಿವತ್ತು ಆರ್ ಚಂದ್ರು ಎಲ್ಲ ನಿಮ್ಮಗಳಿಂದನಾಗಿರೋದು. ನಾನು ತಾಜ್ಮಹಲ್ ಸಿನಿಮಾ ನೋಡಿದಿರಿ, ಚಾರ್ಮಿನಾರ್ ಸಿನಿಮಾ ನೋಡಿದಿರಿ, ಮೈಲಾರಿ, ಐ ಲವ್ ಯು, ಕಬ್ಜಾನು ಕೂಡ ಅಷ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗ್ಕೊಂಡು ನೀವೆಲ್ಲ ನೋಡಿದ್ದೀರಿ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗ ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ಅಥವಾ ನಿಮ್ಮ ಡೈರೆಕ್ಷನ್ ಯಾವಾಗ ಅಂತ. ಫಾದರ್ ರೆಡಿಯಾಗಿದೆ, ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು ರೆಡಿಯಾಗಿದೆ. ಸೊ ಈ ಕ್ರಿಕೆಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಕ್ರಿಕೆಟ್ ಎಲ್ಲ ಮುಗಿದ ಮೇಲೆ ಫಾದರ್ನ ಬಿಡುಗಡೆ ಮಾಡ್ತೀನಿ. ಖಂಡಿತ ನೀವು ಒಂದು ತಾಜ್ ಮಹಲ್, ಚಾರ್ಮಿನಾರ್ ನೋಡಿದಾಗ ಏನು ಖುಷಿ ಪಟ್ಟಿದ್ರು, ಆ ಒಂದು ಎಮೋಷನ್ಸು ನನ್ನ ಸಿನಿಮಾ ಅಲ್ಲ, ಅದು ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಒಬ್ಬ ಹೊಸ ಡೈರೆಕ್ಟರ್ ಮಾಡಿರೋ ಸಿನಿಮಾ, ಅದು ಬಿಡುಗಡೆ ಮಾಡ್ತೀನಿ. ಅದರ ಪ್ಯಾರಲಲ್ಲಿ ನಂದು ಒಂದು ದೊಡ್ಡ ಸಿನಿಮಾ, ನೀವೇನು ಕಬ್ಜಾ ನಿರೀಕ್ಷೆ ಮಾಡಿದಿರಿ ಅದೇ ಥರದ ಮೇಕಿಂಗಲ್ಲಿ ಈ ಸತಿ ಕಂಟೆಂಟಲ್ಲಿ ಮಿಸ್ ಹೊಡಿದೆ, ಒಂದೆಲ್ಲ ರೆಡಿ ಆಗಿದ್ದೀನಿ. ಆದಷ್ಟು ಬೇಗನೆ ನಿಮ್ಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಇವತ್ತು ನನ್ನ ಬರ್ಡೇ, ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ, ನನಗಿದೆ ಇದೇ ಶಕ್ತಿ. ಇವತ್ತು ಹಿರಿಯರು, ನಮ್ಮ ಮೆಹತಾ ಸರ್, ಮೂರ್ತಿಯವರು, ನಮ್ಮ ಮಂಜಣ್ಣ ಸರ್, ರವಿಯವರು, ಮಾಧವ್ ಕಿರಣ್ ಅವರು, ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್, ಅರಸೈನ ಪ್ರೊಡ್ಯೂಸರು, ನವರಸನ್ನು, ನನಗೆ ಈ ಥರದ್ದು ನಮ್ಮ ವೆಂಕಿ ಸರ್, ಈ ಥರದ್ದು ಹಿರಿಯರು, ಸ್ನೇಹಿತರುಗಳು ಒಳ್ಳೆ ಟೀಮ್ ಇದೆ ಸರ್. ಹಂಗಾಗಿನೇ ಚಂದ್ರು ಇವತ್ತು ಇನ್ನೂ ಇಲ್ಲಿ ಉಳ್ಕೊಂಡಿರೋದು. ನಮ್ಮ ಮಂಜಣ್ಣ ಸರ್ ಹೇಳ್ತಾಯಿದ್ರು, ನಾವು ಯಾವತ್ತೂ ಸರ್ ವೈಟ್ ಶರ್ಟ್ ಹಾಕ್ಕೊಳ್ತೀವಿ, ಬ್ಲ್ಯಾಕ್ ಡಾಟ್ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಕಷ್ಟ ಆಗಲಿ, ನಮಗೆ ನೋವಾಗಲಿ, ಇನ್ನೊಬ್ರಿಗೆ ಗೆದ್ದು ಬಿಡಲಿ, ಬೇಕಾದರೆ ಸೋಲ್ತೀವಿ. ನಾವು ಫಸ್ಟು ಒಳ್ಳೇದಕ್ಕೋಸ್ಕರ ಸೋಲ್ತೀವಿ. ಒಳ್ಳೇದಾಗಲಿ ಎಲ್ಲರಿಗೂ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ಬರ್ಡೇಗೆ ನೀವು ಕೊಟ್ಟಿರೋ ಗಿಫ್ಟು ಡಾಕ್ಟರ್ ಚಂದ್ರು ಅನ್ನೋದು ಅಂದಲ್ಲ, ಇದು ನೀವು ಕೊಟ್ಟಿರೋ ಗಿಫ್ಟು. ನಿಮ್ಮ ಚಂದ್ರು ಆದಷ್ಟು ಬೇಗನೆ ಸಿನಿಮಾ ನಿರ್ದೇಶನ ಮಾಡ್ತೀನಿ. ಬರ್ತಡೇ ಮಾಡ್ತೀನಿ ಅವಲ್ಲ ಇದ್ದೀರಿ, ನಿಮ್ಗೆ ಕೇಳಿದೆ ಅವರವರೇ ನಿಮ್ಮ ಚಿಕ್ಕಬಳ್ಳಾಪುರದ ಅಭಿಮಾನಿಗಳು ಅಲ್ಲೆಲ್ಲ ಅವರು ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅವ್ರಿಗೆ ಏನೇನು ಚಿಕ್ಕಬಳ್ಳಾಪುರ ಸರ್? ಚಿಕ್ಕಬಳ್ಳಾಪುರದ ಸೆಲೆಬ್ರೇಷನ್ ಮಾಡೋದು ಇವತ್ತೇ ಅಲ್ಲ ಸರ್. ನೋಡಿ, ಈಗ ಆಲ್ರೆಡಿ ಬಂದಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಇವರೆಲ್ಲ, ಸೀನಣ್ಣ ಇವರೆಲ್ಲ ಇದ್ದಾರೆ. ಈಗ ಆಲ್ರೆಡಿ 4-5 ಕಡೆ ನನಗೆ ಇದೇ ಥರ ಕೇಕೆಲ್ಲ ತಂದು ರೆಡಿ ಆಗಿದ್ದಾರೆ. ಶಿಡ್ಲಘಟ್ಟದಲ್ಲಿ ರೆಡಿ ಆಗಿದ್ದಾರೆ, ಈಗ ರೆಡಿ ಇದ್ದಾರೆಲ್ಲ. ನಾವು ಹೋಗೋಣ ಅಂತ ಇದ್ದಾರೆ. ಅಂದರೆ ಇದು ನನ್ನನ್ನು ರಾಜಕೀಯವಾಗಿ ಅಂದಿದ್ರೆ ನಾನು ಯಾವಾಗಲೂ ಹೋಗಿ, ನಮ್ಮ ಪ್ರದೀಪ್ ಈಶ್ವರ್ ಕೂಡ ನನ್ನ ಸ್ನೇಹಿತರೆ, ನಾನು ಹೋಗಿ ನಿಂತ್ಕೊಂಡು ಇನ್ನೇನೋ ಮಾಡ್ಬಿಡ್ತಿದ್ದೆ. ಸುಧಾಕರ್ ಅವರು ನಮ್ಮ ಸ್ನೇಹಿತರೆ. ಆದರೆ ನನಗೆ ರಾಜಕೀಯವಾಗಿ ಸಿನಿಮಾ ಕ್ಷೇತ್ರದ ನನಗೆ ಜಾಸ್ತಿ ಒಲವಿತ್ತು. ಹಾಗಾಗಿ ನಾನು ಸಪೋರ್ಟ್ ಮಾಡ್ತಿದ್ದೆ. ನನಗೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದೀನಿ. ಸೊ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಅದು ನಮ್ಮ ಊರದು, ಕೇಶವರ ನಮ್ಮ ಹಳ್ಳಿ ಅದು. ಇದಕ್ಕೆ ಏನು ಮಾಡ್ಬೋದು ನನ್ನಿಂದಾಗಿದೆ. ಹಂಗಂತ ನಾನೇನು ದೊಡ್ಡ ಜನಸೇವಕ, ಜನನಾಯಕ ಅಂತ ಅಲ್ಲ ಸರ್. ನಾನು ಆರ್ಡಿನರಿ ಮ್ಯಾನೆ. ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೇಳಿ ಒಂದಿನ ಕೆಲಸ ಮಾಡ್ಬೇಕು, ಚೇರ್ಮನ್ ಹತ್ರ ಹೋಗ್ಬೇಕಂತಂದ್ರೆ ಆಗ ದಿನಗಳು ಕಷ್ಟ ಇತ್ತು. ಇವತ್ತು ಗೊತ್ತಿಲ್ಲ. ಇವತ್ತು ಈಗ ಬೆಳಗ್ಗೆ ಪ್ರದೀಪ್ ಅವ್ರು ಮಾಡಿದರು, ಎಲ್ಲರೂ ನಂಗೆ ಗೊತ್ತಿದ್ದಂಗೆ ಎಲ್ಲರೂ ಅಣ್ಣ ಎಲ್ಲಿದ್ದೀರಿ ಅಣ್ಣ ಅಂತ ಕೇಳ್ತಾರೆ, ಬೆಳಗ್ಗೆ ಬರ್ತಾರೆ ಪ್ರತಿ ಬರ್ಡೇಗೂ. ಇದು ನಂದಲ್ಲ, ಇದು ಇಲ್ಲ ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಚಂದ್ರು ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲ, ಚಂದ್ರು ನಿಜವಾಗ್ಲೂ ದಡ್ಡ. ಇದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಇಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಇರ್ಬೋದು, ಇಷ್ಟೆಲ್ಲ ನಿಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದ ಇರ್ಬೋದು. ಗೊತ್ತಿಲ್ಲ ಸರ್, ನೇಚರ್ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ರಾಜಕೀಯ ಬೇಗ ಬರೋದು ಕೇಳ್ಕೊತೀವಿ ಸರ್. ಸರ್ ಹೇಳ್ತಾರೆ ಸಮಾಜ ಸೇವೆಗಳ ಬಗ್ಗೆ ಮಾಡಿರುವಂಥದ್ದು. ಸೊ ಸಕ್ರಿಯ ರಾಜಕಾರಣಕ್ಕೆ ಏನಾದ್ರು ಬರ್ತಾರೆ ಸರ್? ಏನಾದ್ರು ಪ್ಲಾನ್ಸ್ಗಳು ಇದೆಯಾ ಸರ್? ತುಂಬ ಆಸೆ ಇತ್ತು ನನಗೆ ಮುಂಚೆ, ತುಂಬ ಮುಂಚೆ. ನಮ್ಮೂರಲ್ಲಿ ನಾನು MLA ಆಗಬೇಕು, ಸೇವೆ ಮಾಡಬೇಕು ಅಂತ ಮುಂಚೆ ಇತ್ತು. ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಇಲ್ಲೇ ಬ್ಯುಸಿಯಾಗಿ ಹೋಗಿದ್ದೀನಿ. ಇನ್ನು ಸಿನಿಮಾ ಇದೆ, ತೋಟ ಇದೆ, ಕೆಲಸ ಇದೆ, ತುಂಬ ಕೆಲಸ ಕೊಟ್ಟಿದ್ದಾರೆಲ್ಲ. ಸೊ ಇದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಇದು ನಾನಾಗಿ ನಾನು ಯಾವುದೂ ಪ್ಲ್ಯಾನ್ ಮಾಡಲ್ಲ ಸರ್. ಈಗ ನಾನು ಎಲ್ಲೋ ಒಂದು ಹಳ್ಳೀಲಿ ಹುಟ್ಟಿದೆ, ಯಾವುದೋ PUCಲಿ ಫೇಲ್ ಆದೆ. ನಮ್ಮ ತಂದೆ ಹೊಡಿತಾರಂತ ಬೈಕ್ ಬೆಂಗಳೂರಿಗೆ ಓಡಿ ಬಂದೆ. ಹೊಡಿತಾರಂತ ಬೈಕ್ ಬಂದಿದ್ದು ನಾನು ಸರ್. ಇಲ್ದಿದ್ರೆ ಊರಲ್ಲೇ ಇದ್ದು ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ 2 ಎಕರೆ ಇದ್ಬಿಡ್ತಿದ್ದೆ. ಓಡ್ ಬಂದೆ, ನಮ್ಮಪ್ಪ ಬೈದಿದ್ದಕ್ಕೆ. ಅಲ್ಲಿ ಓಡ್ ಬಂದು ಯಾವುದೋ ಬಾರಲ್ಲಿ ಕೆಲಸ ಮಾಡಿದೆ, ಅಲ್ಲಿಂದ ಬಂದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ, ಅಂದರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ರೆ, ನಮ್ಮ ಜಗ್ಗಿನೂ ಅವರೆಲ್ಲ ನೋಡಿದ್ದೀನಿ, ನನ್ನ ಪಾಪ ಅವರೆಲ್ಲ ನಮ್ಮ ಜೊತೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಏನಾದರೂ ಒಂದು ಆಗಬೇಕಂದ್ರೆ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಅವನ್ನ ಅಲ್ಲಿ ಜಾಗ ಬಿಡಿಸುತ್ತೆ, ಅಲ್ಲಿಂದ ಕರ್ಕೊಂಬರುತ್ತೆ, ಇನ್ನೆಲ್ಲ ಬಿಡುತ್ತೆ. ಈಗ ಮೊನ್ನೆ ದುಬೈಗೆ ಹೋದ್ವಿ ಸರ್, ಏನೋ ಒಂದು ಬಿಸ್ನೆಸ್ ಪ್ರಪೋಸಲ್ ಮೇಲೆ ನಾನು ಮಾಧವರೆಲ್ಲ ಹೋದ್ವಿ.
ಸೊ ದುಬೈಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ನಮ್ಗೆ ಇಲ್ಲೇನು ಅನ್ನಿಸ್ತಾ ಇಲ್ಲ. ಈಗ ನಮ್ಮೂರಿಂದ ನೋಡಿ ಬೆಂಗಳೂರಿಗೆ ಬಂದಾಗೆ ಪಾಪ ಊರಲ್ಲಿ ಏನಿಲ್ವಾ ಅನ್ಸುತ್ತೆ. ಬೆಂಗಳೂರಿಗೆ ಹೋಗಿ ಬಾಂಬೆಲಿ ನಾನು ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ನಮ್ದೇನು 300 ಥಿಯೇಟ್ರ್ ಅಷ್ಟೇ ಇದೆ, ಇಲ್ಲಿ ದೊಡ್ಡ ಸಮುದ್ರ ಅನ್ಸುತ್ತೆ. ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ಗೆ ಹೋದಾಗ ಇಲ್ಲಿ ನೋಡಿದಾಗ ಇಲ್ಲೇನಿಲ್ಲಲ್ಲ, ಇಲ್ಲೊಂದು ಆಫೀಸ್ ಮಾಡ್ಬೇಕಲ್ಲ ಅನ್ಸುತ್ತೆ. ಇದು ನಾವು ನೋಡೋ ದೃಷ್ಟಿಕೋನ. ಮತ್ತು ತಗೊಂಡೋಗೋದಿದ್ರೆ ದೇವರು ಅದು ಏನೇನೋ ಮುಖಾಂತರವಾಗಿ ತೊಗೊಂಡೋಗಿ ಅದನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ನಾನೇನೋ MLA ಆಗ್ತೀನಿ ಅಂತನೋ, ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ, ಅಥವಾ ನಾನು ಇನ್ನೇನೋ ಆಗ್ತೀನಿ ಅನ್ನೋ ನನ್ನ ಹತ್ರ ಅಲ್ಲ. ಅದು ನನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಜನ, ನಿಮ್ಮ ಪ್ರೀತಿ ಮತ್ತು ಪೂರ್ವಜನ್ಮದ ಸುಕೃತ, ತಂದೆ ತಾಯಿ ಆಶೀರ್ವಾದ ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಅದು ಅವಕಾಶ ಬಂದು ಬಿಡಬೇಡ, ಅದು ಭಗವಂತಂದು ಅವಕಾಶ ಬಂದು ಬಿಡಬೇಡಿ. ಗೊತ್ತಿಲ್ಲ, ಅದು ಭಗವಂತಂದು. ಅದು ನಾನು ಯಾರು ಸರ್? ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀವು ಮೊನ್ನೆ ತಿರುಪತಿಗೆ ಹೋಗಿ ಬಂದರು ಮಂಜು. 2 ದಿನ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿ ಬಂದರು. ಅದು ಹೋದ್ರು ಒಂದಿನ ಮಂಜು ಅಲ್ಲ, ಅವರೇ ಬುಕ್ ಮಾಡ್ಕೊಂಡು ಹೋಗಿದ್ರು. 2 ದಿನ ನಿಂತಿದ್ರು. ಸೊ ಕೆಲವು ದೇವರುಗಳನ್ನ ನಾವು ದರ್ಶನ ಮಾಡ್ಬೇಕಂದ್ರೆ ಭಗವಂತ ಹೇಳ್ತಾನೆ 2 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ಅವರಲ್ಲೇ ದರ್ಶನ ಮಾಡ್ಬೇಕಾ, ಅವೆಲ್ಲ ನಮ್ಮ ಪುಣ್ಯಗಳ ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನು ಮಂಜು ಸೊ ಹಂಗೆ ಗೊತ್ತಿಲ್ಲ, ದುಬೈಗೂ ಬರ್ಬೋದು ನೀವು ನಮ್ಮ ಜೊತೆ. ಯಾವ ಪುಣ್ಯ ಮಾಡಿದ್ದೀರಾ ಅಂತ ಕೇಳ್ತಾರೆ. ಗೊತ್ತಿಲ್ಲ, ನನಗಂತೂ ಆಸೆ ಇದೆ. ನಾನು ತುಂಬಾ ಖುಷಿ ಪಡ್ತೀನಿ. ನನಗಿಂತ ನನ್ನ ಜೊತೆ ಎಲ್ಲಾನು ಕರ್ಕೊಂಡು ಹೋಗ್ಬೇಕು ಅಂತ. ಅದು ಆಗ್ಬೋದು ಮಂಜು, ಹೇಳಿದ್ಯಾ? ಕೊಡೋಗಿರ್ಲಿಲ್ವಾ? ಮಾಡಿದ್ರಲ್ಲ. ಹೌದು, ಅಲ್ಲ ಇದು ವೈಜಾಗ್ ಇಂದ ಹತ್ರ ಇನ್ನ ಮಂಜು ಇದು ಆಗಬಹುದು. ಇದೇನು ದೊಡ್ಡದೇನಲ್ಲ. ದುಬೈಗೆ ಎಲ್ಲರೂ ಹೋಗಿ ಅಲ್ಲಿ ಒಂದು ಗ್ಲೋಬಲ್ ಸಿನಿಮಾ ಅಲ್ಲೇ ಮುಹೂರ್ತ ಮಾಡೋಣ ಬಿಡು, ಆಗ್ಬೋದು. ಬುರ್ಜ್ ಖಲೀಫಾ ಮುಂದೆ ಮಾಡೋಣ. ಏನು ಯಾವ್ದು ಆಗಲ್ಲ ಸರ್, ಎಲ್ಲವೂ ಆಗುತ್ತೆ. ತುಂಬಾ ದೊಡ್ಡ ಸಿನಿಮಾ ಪ್ಲಾನ್ ಇದೆ ಅಂತಂದ್ರಲ್ಲ, ಅದು ಹೇಗೆ? ನೆಕ್ಸ್ಟ್ ಅದೇ ಇವಾಗ ದುಬೈ ಅಲ್ಲ ಉದಯಣ್ಣ ಮಾಡ್ಬೇಕು ಇವತ್ತೇ. ಅಲ್ಲ ಉದಯಣ್ಣ